Hello my dear students, myself Chaitra. This is Financial Management 2 class. So now next to type of foreign exchange risk ಅಲ್ಲಿ previous class ಅಲ್ಲಿ ಟ್ರಾನ್ಸಾಕ್ಷನ್ ರಿಸ್ಕ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಟ್ರಾನ್ಸಾಕ್ಷನ್ ರಿಸ್ಕ್ ಅಂದರೆ ನಮಗೆ ಗೊತ್ತು, ಒಂದು ಟ್ರಾನ್ಸಾಕ್ಷನಲ್ಲಿ ರಿಸ್ಕು ಇನ್ವಾಲ್ವ್ ಆಗ್ತಕ್ಕಂಥದ್ದು. ಸೊ ನಾವು ನೆಕ್ಸ್ಟು ಟ್ರಾನ್ಸ್ಲೇಷನ್ ರಿಸ್ಕ್ನ ನೋಡ್ತಾ ಹೋಗೋಣ. ಸೊ ಟ್ರಾನ್ಸ್ಲೇಷನ್ ರಿಸ್ಕ್ ಅಂದರೆ ಏನಪ್ಪ ಅಂದರೆ ಪೇರೆಂಟ್ ಕಂಪನಿ ಓನಿಂಗ್ ಎ ಸಬ್ಸಿಡರಿ ಇನ್ ಅನದರ್ ಕಂಟ್ರಿ. ಒಂದು ಪೇರೆಂಟ್ ಕಂಪನಿ ನಿಮಗೆ ಗೊತ್ತು, ಒಂದು ಕಂಪನಿ ಹೋಲ್ಡಿಂಗ್ ಅದರ್ ಕಂಪನಿ. ಸೊ ಅದರ್ ಕಂಪನಿನ ಹೋಲ್ಡ್ ಮಾಡಿದರೆ ಸೊ ಅದನ್ನು ಪೇರೆಂಟ್ ಕಂಪನಿ ಅಂತ ಕರೀತಾರೆ. ಸೊ ಈ ಪೇರೆಂಟ್ ಕಂಪನಿ ಸಬ್ಸಿಡರಿ ಕಂಪನಿನ ಅನದರ್ ಒಂದು ಕಂಟ್ರಿನಲ್ಲಿ ಏನು ಮಾಡಿದರೆ ಹೊಂದಿದ್ರೆ, ಸೊ ಇದ್ರ ಸಬ್ಸಿಡರಿ ಇದೆಯಲ್ಲ, ಸೊ ಇದ್ರ ಸಬ್ಸಿಡರಿ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿರುತ್ತೆ, ಸೊ ಈ ಸ್ಟೇಟ್ಮೆಂಟು ಏನಾಗಿರುತ್ತೆ, ಫಸ್ಟು ಆ ಸಬ್ಸಿಡರಿ ಕಂಪನಿ ಯಾವ ಕಂಟ್ರಿನಲ್ಲಿದೆ ಆ ಕಂಟ್ರಿ ಕರೆನ್ಸಿಗೆ, ಸೊ ಕರೆನ್ಸಿನಲ್ಲಿರುತ್ತೆ. ಸೊ ಈ ಸ್ಟೇಟ್ಮೆಂಟು, ಸೊ ಈ ಕರೆನ್ಸಿ ವ್ಯಾಲ್ಯೂಸಿಂದ ಸೊ ಪೇರೆಂಟ್ ಕಂಪನಿ ಒಂದು ಇದು ಕಂಪನಿಯ ಕರೆನ್ಸಿ ವ್ಯಾಲ್ಯೂಗೆ ನಾವು ಕನ್ವರ್ಟ್ ಮಾಡೋವಾಗ ಏನಾಗ್ತಾ ಹೋಗುತ್ತೆ, ಸೊ ಇಲ್ಲಿ ರಿಸ್ಕು ಅರೈಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಸಬ್ಸಿಡರಿ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಸೊ ಆ ಕಂಟ್ರಿಯಿಂದ ಸೊ ಪೇರೆಂಟ್ ಕಂಪನಿ ಒಂದು ಯಾವ ಕಂಟ್ರಿನಲ್ಲಿರುತ್ತೆ ಸೊ ಆ ಕಂಟ್ರಿ ಒಂದು ಕರೆನ್ಸಿಗೆ ಏನು ಮಾಡ್ತಾ ಹೋಗ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ದಿ ಟ್ರಾನ್ಸ್ಲೇಷನ್ ರಿಸ್ಕ್. ಸೊ ನೆಕ್ಸ್ಟ್ ಒನ್ನು ಎಕನಾಮಿಕ್ ರಿಸ್ಕ್. ಸೊ ಎಕನಾಮಿಕ್ ರಿಸ್ಕ್ ಅಂತಕ್ಕಂಥ ನಾವು ಏನಂತ ಕರಿಬೋದು, ಫೋರ್ಕ್ಯಾಸ್ಟ್ ರಿಸ್ಕ್ ಅಂತಲೂ ಕೂಡ ಕರಿಬೋದು. ಸೊ ಇಲ್ಲಿ ವೆನ್ ಎ ಕಂಪನಿ ಮಾರ್ಕೆಟ್ ವ್ಯಾಲ್ಯೂ ಈಸ್ ಕಂಟಿನ್ಯೂಸ್ಲಿ ಇಂಪ್ಯಾಕ್ಟೆಡ್ ಬೈ ಆ್ಯನ್ ಅನ್ಅವಾಯ್ಡಬಲ್ ಎಕ್ಸ್ಪೋಜರ್ ಟು ಕರೆನ್ಸಿ ಫ್ಲಕ್ಚುಯೇಷನ್. ಇಲ್ಲಿ ಕರೆನ್ಸಿ ಫ್ಲಕ್ಚುಯೇಷನ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ, ಸೊ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಸೊ ಈ ಮಾರ್ಕೆಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂಯಸ್ಲಿ ಏನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಇದು ಏನಾಗಲ್ಲ, ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಅನ್ಅವಾಯ್ಡಬಲಿ ಏನಾಗ್ತಾ ಹೋಗುತ್ತೆ, ಕರೆನ್ಸಿ ಫ್ಲಕ್ಚುಯೇಟ್ ಆಗ್ತಾ ಹೋದರೆ ಸೊ ಈ ರಿಸ್ಕ್ನ ನಾವು ಏನಂತ ಕರಿತೀವಿ, ಒಂದು ಎಕನಾಮಿಕ್ ರಿಸ್ಕ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ನ ನಾವು ಒಂದು ಎಕ್ಸಾಂಪಲ್ನ ತಗೊಳೋದ್ರ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿ ಅಮೇರಿಕನ್ ಲಿಕ್ಕರ್ ಕಂಪನಿ ಇದೆ. ಸೊ ಈ ಅಮೇರಿಕನ್ ಲಿಕ್ಕರ್ ಕಂಪನಿ ಏನು ಮಾಡ್ತಿದೆ, ಒಂದು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದೆ. ಸೊ ಇಲ್ಲಿ ಸೈನ್ ಮಾಡಿದೆ ಎಷ್ಟು, 100 ಕೇಸಸ್ ಆಫ್ ವೈನ್ನ ಏನು ಮಾಡ್ತಾ ಇದೆ, ಫ್ರೆಂಚ್ ರಿಟೈಲರಿಂದ ಏನು ಮಾಡ್ತಾ ಇದೆ, ಬೈ ಮಾಡ್ತಿದೆ. ಸೊ ವೈನ್ನ ಬೈ ಮಾಡ್ತಿದೆ 100 ಕೇಸಸ್ನ. ಇಲ್ಲಿ ಒಂದು ಕೇಸಸ್ಗೆ ಎಷ್ಟು, 50 ಯೂರೋನ, ಒಂದು ಕೇಸಸ್ಗೆ 50 ಯೂರೋನ ಇವರು ಅಮೇರಿಕನ್ ಕಂಪನಿ ಪೇ ಮಾಡಬೇಕು. ಅಥವಾ ಫುಲ್ಲು 100 ಕೇಸಸ್ಗೆ ತಗೊಂಡ್ರೆ 5000 ಯೂರೋನ ಪೇ ಮಾಡಬೇಕು. ಸೊ ಇಲ್ಲಿ ಟೋಟಲ್ ವಿತ್ ಪೇಮೆಂಟ್ ಡ್ಯೂಡ್ ಅಟ್ ದಿ ಟೈಮ್ ಆಫ್ ಡೆಲಿವರಿ. ಸೊ ಇಲ್ಲಿ ಟೋಟಲ್ ಪೇಮೆಂಟ್ನ ಯಾವಾಗ ಮಾಡಬೇಕು, ಟೈಮ್ ಆಫ್ ಡೆಲಿವರಿ ಮಾಡುವಾಗ ಇಲ್ಲಿ ಪೇಮೆಂಟ್ ಮಾಡಬೇಕು. ಸೊ ಇಲ್ಲಿ ಕಾಂಟ್ರಾಕ್ಟ್ ಇದ್ದಾಗ, ಸೊ ನಾವು ಯಾವಾಗ ಕಾಂಟ್ರಾಕ್ಟಿಗೆ ಎಂಟರ್ ಆಗಿ ಸೊ ಕಾಂಟ್ರಾಕ್ಟ್ನ ಫಿನಿಷ್ ಮಾಡ್ತೀವಿ ಆ ಟೈಮಲ್ಲಿ 1 ಯೂರೋಗೆ ಸೊ $US ಏನಾಗಿತ್ತು, $1. ಸೊ $1 $US ಆಗಿತ್ತು. ಸೊ $US. ಸೊ ನೆಕ್ಸ್ಟ್ ಏನಾಯಿತು, ಈ ಡೆಲಿವರಿ ಮಾಡ್ತೀವಲ್ಲ, ಸೊ ಫ್ಯೂ ಮಂತ್ಸ್ ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಒಂದು ಕೆಲವೊಂದು ತಿಂಗಳುಗಳ ನಂತರ ಏನು ಮಾಡ್ತೀವಿ, ವೈನ್ನ ಡೆಲಿವರಿ ಮಾಡ್ತಾರೆ. ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಅಂದರೆ, ಸೊ ನಮಗೆ ಅದು ಗೊತ್ತಿರೋದಿಲ್ಲ, ಅನ್ಫೋರ್ಸಿ ಸರ್ಕಮ್ಟೆನ್ಸಸ್, ಒಂದು ಅನ್ಫೋರ್ಸಿನ್ ಸರ್ಕಮ್ಟೆನ್ಸಸ್ಸಿಂದ ಏನಾಗ್ತಾ ಹೋಗುತ್ತೆ, ಇಲ್ಲಿ ವ್ಯಾಲ್ಯೂ ಆಫ್ $US ಏನಾಗ್ತಾ ಹೋಗುತ್ತೆ, ಡಿಪ್ರಿಸಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ವ್ಯಾಲ್ಯೂ ಆಫ್ $US ಯೂರೋಗೆ ಡಿಪ್ರಿಸಿಯೇಟ್ ಆಗ್ತಾ ಹೋದರೆ ಇಲ್ಲಿ ಏನಾಯಿತು, 1 ಯೂರೋಗೆ ಇಲ್ಲಿ $1.10 ಆಯಿತು.
ಸೊ ಇಲ್ಲಿ 1 ಯೂರೋ ಈಕ್ವಲ್ ಟು 1 US$. ಇಲ್ಲಿ 1 ಯೂರೋ ಈಕ್ವಲ್ ಟು $1.105 $10. ಸೊ ಇಲ್ಲಿ ಏನಾಗ್ತಾ ಹೋಯಿತು ಅಂದರೆ ನಾವು ಮೊದಲು ಏನು ಮಾಡಬೇಕಿತ್ತು, ಸೊ ಇಲ್ಲಿ 5000 ಯೂರೋನ ಪೇ ಮಾಡಬೇಕಿತ್ತು, ಮೀನ್ಸ್ $5,000 ಪೇ ಮಾಡಬೇಕಿತ್ತು. ಬಟ್ ಇನ್ಸ್ಟೆಡ್ ಇಲ್ಲಿ ಏನಾಗಿದೆ, ಮಾರ್ಕೆಟ್ ವ್ಯಾಲ್ಯೂ ಡಿಪ್ರಿಸಿಯೇಟ್ ಆಗಿರೋದ್ರಿಂದ $. ಸೊ ನಾವು ಈಗ $5,500 ಪೇ ಮಾಡಬೇಕು ಬದಲಾಗಿ $5,000ಗೆ. ಸೊ $5,000ಗೆ ಬದಲಾಗಿ $5,500 ಏನು ಮಾಡಬೇಕು, ಪೇ ಮಾಡಬೇಕು. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್. ನೆಕ್ಸ್ಟ್ ಒನ್, ಎಕ್ಸ್ಚೇಂಜ್ ರೇಟ್ ಎಕ್ಸ್ಪೋಜರ್. ಸೊ ಇಲ್ಲಿ ಎಕ್ಸ್ಚೇಂಜ್ ರೇಟ್ ಎಕ್ಸ್ಪೋಜರ್ನ ನೋಡ್ತಾ ಹೋಗೋಣ, ಅಥವಾ ರಿಸ್ಕ್. ಸೊ ಸೆನ್ಸಿಟಿವಿಟಿ ಆಫ್ ಎ ರಿಯಲ್ ಡೊಮೆಸ್ಟಿಕ್ ಕರೆನ್ಸಿ. ಒಂದು ಡೊಮೆಸ್ಟಿಕ್ ಕರೆನ್ಸಿನಲ್ಲಿ ಒಂದು ಸೆನ್ಸಿಟಿವ್ ಅಂದರೆ ಒಂದು ಸೆನ್ಸಿಟಿವಿಟಿಯಾಗಿ ಒಂದು ಚೇಂಜಸ್ ಆಗ್ತಕ್ಕಂಥದ್ದನ್ನ ನಾವು ಏನಂತ ಕರಿಬೋದು, ಒಂದು ಎಕ್ಸ್ಚೇಂಜ್ ರೇಟ್ ಎಕ್ಸ್ಪೋಜರ್ ಅಂತ ಕರಿಬೋದು. ಸೊ ಸೆನ್ಸಿಟಿವ್ ಆಫ್ ರಿಯಲ್ ಡೊಮೆಸ್ಟಿಕ್ ಕರೆನ್ಸಿ ವ್ಯಾಲ್ಯೂ ಆಫ್ ಅಸೆಟ್ಸ್, ಲಯಬಿಲಿಟೀಸ್ ಆ್ಯಂಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಸೆಟ್ಸ್ ಆಗಿರ್ಬೋದು, ಸೊ ಲಯಬಿಲಿಟೀಸ್ ಆಗಿರ್ಬೋದು. ಸೊ ಇದರ ಸೆನ್ಸಿಟಿವ್ ಒಂದು ರಿಯಲ್ ಡೊಮೆಸ್ಟಿಕ್ ಕರೆನ್ಸಿಗೆ ಏನಂತ ಕರೀತಾರೆ, ಫಾರಿನ್ ಎಕ್ಸ್ಚೇಂಜ್ ರೇಟ್ ಎಕ್ಸ್ಪೋಜರ್ ಅಂತ ಕರಿಬೋದು. ಸೊ ನಾವು ನೆಕ್ಸ್ಟ್ ಟೈಪ್ಸ್ನ ನೋಡ್ತಾ ಹೋಗೋಣ. ಟೈಪ್ಸು, ಫಸ್ಟ್ ಒನ್ನು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್, ಮತ್ತು ಸೆಕೆಂಡ್ ಒನ್ ಟ್ರಾನ್ಸ್ಲೇಷನ್ ಎಕ್ಸ್ಪೋಜರ್, ಎಕನಾಮಿಕ್ ಎಕ್ಸ್ಪೋಜರ್. ವಿ ಕ್ಯಾನ್ ಮೇನ್ಲಿ divided and classified 3 types of exchange rate exposure. ಸೊ ಫಸ್ಟ್ ಒನ್ನು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂದರೆ ಏನಂತ ನೋಡ್ತಾ ಹೋಗೋಣ. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂತ ಅಂದರೆ ಇಲ್ಲಿ ಏನಪ್ಪ ಅಂದರೆ, ನಾವು ಒಂದು ಟ್ರಾನ್ಸಾಕ್ಷನ್ನ ವೈಲ್ ಎಂಟರಿಂಗ್ ಟು ಟ್ರಾನ್ಸಾಕ್ಷನ್. ಸೊ ನಾವು ಒಂದು ಟ್ರಾನ್ಸಾಕ್ಷನ್ನ ಮಾಡುವಾಗ ಏನಾಗ್ತಕ್ಕಂಥದ್ದು, ಅಲ್ಲಿ ಒಂದು ಫ್ಲಕ್ಚುಯೇಷನ್ ಆಗ್ತಕ್ಕಂಥದ್ದು, ಒಂದು ರಿಸ್ಕ್ ಇನ್ವಾಲ್ವ್ ಆಗ್ತಕ್ಕಂಥದ್ದು ನಾವೇನಂತ ಕರಿತೀವಿ, ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ನ ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡ್ತಾ ಹೋಗೋಣ. ಇಲ್ಲಿ ಒಬ್ಬ ಡೀಲರ್ ಇದ್ದಾನೆ. ಸೊ ಅವನು ಏನು ಮಾಡ್ತಿದ್ದಾನೆ, ಎಕ್ಸ್ಪೋರ್ಟರ್. ಸೊ ಟೀ ಶರ್ಟ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾನೆ, ಟೀ ಶರ್ಟ್ನ ಇಂಪೋರ್ಟ್, ಸೊ USA ಇಂಪೋರ್ಟ್ ಮಾಡ್ತಿದ್ದಾನೆ. ಸೊ ಇಂಡಿಯಾದಲ್ಲಿರೋರು ಒಬ್ಬರು ಏನು ಮಾಡ್ತಿದ್ದಾರೆ, ಟೀ ಶರ್ಟ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ USA. ಇಲ್ಲಿ ಎಕ್ಸ್ಪೋರ್ಟರು ಒಂದು ಪ್ರೈಸ್ನ ಕೋಟ್ ಮಾಡಿದ್ದಾರೆ. ಸೊ $250 ನಾನು ಸೇಲ್ ಮಾಡ್ತೀನಿ ಅಂತ. ಸೊ ಇಲ್ಲಿ $250 ಆ ಟೈಮಲ್ಲಿ ಅವರು ಫಿಕ್ಸ್ ಮಾಡ್ಕೊಂಡಾಗ, ಕಾಂಟ್ರಾಕ್ಟ್ ಮಾಡ್ಕೊಂಡಾಗ, ಸೊ $1 ಎಷ್ಟು ರೂಪಿ ಇತ್ತು, $62 ಇತ್ತು. ಸೊ ಅಂದರೆ ಇದು ಏನಪ್ಪ ಅಂದರೆ, ನಾವು ಯಾವಾಗ ಡೆಲಿವರಿ ಮಾಡ್ತೀವಿ, ಸೊ ಆವಾಗ ಸೆಟಲ್ಮೆಂಟ್ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ಇಲ್ಲಿ $1 $62 ಇದೆ. ಬೈ ದಿ ಟೈಮ್ ಆಫ್ ಪೇಮೆಂಟ್ ಅರೈವ್ಸ್. ಸೊ ಒಂದು ಪೇಮೆಂಟ್ ಅರೈವ್ ಆದಾಗ ಅಥವಾ ಒಂದು ಡೆಲಿವರಿ ಮಾಡೋ ಟೈಮಲ್ಲಿ ಏನಾಗಿರುತ್ತೆ, $60 $60 ಹೋದರೆ, ಸೊ ಅವನಿಗೆ ಕಾಸ್ಟ್ ಎಷ್ಟಾಗಿರುತ್ತೆ, ಕಾಸ್ಟ್ ಆಫ್ ಎಕ್ಸ್ಪೋರ್ಟರ್. ಸೊ ಕಾಸ್ಟ್ ಆಫ್ ಎಕ್ಸ್ಪೋರ್ಟರ್ ಎಷ್ಟಾಗಿದೆ, $4.03 ಆಗಿದೆ. ಸೊ ಈ $4.03 ಆದರೆ ಎಕ್ಸ್ಪೋರ್ಟರ್ಗೆ ಎಷ್ಟು ಆಗುತ್ತೆ ಅಂದರೆ, ಸೊ ದಿ ಎಕ್ಸ್ಪೋರ್ಟರ್ ವಿಲ್ ಗೆಟ್ ರೂಪೀಸ್, ಒಂದು ಶರ್ಟ್ಗೆ 241.80. ಸೊ 241.80 ರೂಪೀಸ್ನ ಏನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟರು ರಿಸೀವ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಅವ್ರಿಗೆ ಎಕ್ಸ್ಪೋರ್ಟರ್ಗೆ 8.20 ಏನಿದೆ, ಸೊ ಇದು ಒಂದು ಪೀಸ್ಗೆ ಅಂದರೆ ಒಂದು ಟೀ ಶರ್ಟ್ ಪೀಸ್ಗೆ ಏನಾಗ್ತಾ ಹೋಗುತ್ತೆ, ಸೊ ಲಾಸ್ ಆಗ್ತಾ
ಹೋಗುತ್ತೆ. ಸೊ ಇದು ಒಂದು ಪೀಸ್ಗಾದರೆ ಸೊ ನಾವು 1000 ಪೀಸಸ್ನ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಅವ್ರಿಗೆ 8200. ಸೊ 8200 ಏನಾಗ್ತಾ ಹೋಗುತ್ತೆ, ಎಕ್ಸ್ಪೋರ್ಟರ್ಗೆ ಲಾಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಒಂದು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ನ ಒಂದು ಎಕ್ಸಾಂಪಲ್ ಮೂಲಕ ಸೊ ನಾವು ಯಾವ ರೀತಿ ರಿಸ್ಕ್ ಇನ್ವಾಲ್ವ್ ಆಗುತ್ತೆ ಅಂತ ತಿಳ್ಕೊಬೋದು. ನೆಕ್ಸ್ಟು ನಾವು ವೇರಿಯಸ್ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್, ಅಂದರೆ ಇಲ್ಲಿ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರಲ್ಲಿ ಯಾವ್ಯಾವ ರೀತಿ ಒಂದು ಟ್ರಾನ್ಸಾಕ್ಷನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ. ಅಕೌಂಟ್ಸ್ ಪೇಯಬಲ್ ಇನ್ ಫಾರಿನ್ ಕರೆನ್ಸೀಸ್. ಸೊ ಅಕೌಂಟ್ಸ್ನ ನಾವು ಫಾರಿನ್ ಕರೆನ್ಸೀಸ್ನಲ್ಲಿ ಪೇಯಬಲ್ ಮಾಡುವಾಗ ನಮಗೆ ಈ ರಿಸ್ಕು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಅಕೌಂಟ್ಸ್ ರಿಸೀವೇಬಲ್ ಇನ್ ದಿ ಫಾರಿನ್ ಕರೆನ್ಸಿ. ಸೊ ಅಕೌಂಟ್ಸ್ ರಿಸೀವೇಬಲ್ ಮಾಡಬೇಕಾದ್ರೆ ಅಂದರೆ ನಾವು ಪೇಮೆಂಟ್ ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡಿದಾಗ ಸೊ ನಾವು ಅಕೌಂಟ್ಸ್ನ ರಿಸೀವೇಬಲ್ ಮಾಡಬೇಕಾಗುತ್ತೆ. ಸೊ ನಾನ್ ರೆಕಾರ್ಡೆಡ್ ಕಮಿಟ್ಮೆಂಟ್ಸ್ ಟು ಪೇ ಇನ್ ಫಾರಿನ್ ಕರೆನ್ಸೀಸ್ನು ಇಲ್ಲಿ ಒಂದು ರೆಕಾರ್ಡೆಡ್ ಇರಲ್ಲ. ಸೊ ನಾನ್ ರೆಕಾರ್ಡೆಡ್ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಅದನ್ನು ಫಾರಿನ್ ಕರೆನ್ಸೀಸ್ನಲ್ಲಿ ಪೇ ಮಾಡಿದ್ರೆ. ಮತ್ತು ನೆಕ್ಸ್ಟ್ ಒನ್ ನಾನ್ ರೆಕಾರ್ಡೆಡ್ ಕಮಿಟ್ಮೆಂಟ್ಸ್ ಅಕ್ಸೆಪ್ಟ್. ಅಂದರೆ ನಾನ್ ರೆಕಾರ್ಡೆಡ್ ಕಮಿಟ್ಮೆಂಟ್ ಅಂದರೆ ಒಂದು ರೆಕಾರ್ಡ್ ಮಾಡಿಲ್ದಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ನ ನಾವು ಅಕ್ಸೆಪ್ಟ್ ಮಾಡಬೇಕಾದ್ರೆ ಸೊ ಅದನ್ನು ಫಾರಿನ್ ಕರೆನ್ಸಿನಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ ಆ ಟೈಮಲ್ಲಿ. ನೆಕ್ಸ್ಟು ಡೆಪ್ಟ್ ಪೇಮೆಂಟ್ ಟು ಬಿ ಮೇಡ್ ಇನ್ ಫಾರಿನ್ ಕರೆನ್ಸಿ. ಸೊ ನಾವು ಏನು ಒಂದು ಡೆಪ್ಟ್ ಅಥವಾ ಏನು ಒಂದು ಸಾಲ ಅಂತ ಇರುತ್ತೆ. ಸೊ ಅದನ್ನು ಏನು ಮಾಡ್ತಕ್ಕಂಥದ್ದು ಫಾರಿನ್ ಕರೆನ್ಸಿನಲ್ಲಿ ಪೇಮೆಂಟ್ ಮಾಡಿದ್ರೆ ಆ ಟೈಮಲ್ಲೂ ಕೂಡ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ರಿಸ್ಕು ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟು ಆ್ಯಂಟಿಸಿಪೇಟೆಡ್ ಪೇಮೆಂಟ್ಸ್ ಫ್ರಮ್ ದಿ ಫಾರಿನ್ ಸಬ್ಸಿಡರೀಸ್. ಸೊ ಇಲ್ಲಿ ಆ್ಯಂಟಿಸಿಪೇಟೆಡ್ ಪೇಮೆಂಟ್ಸ್ ಅಂದರೆ ಫಾರಿನ್ ಸಬ್ಸಿಡರಿಯಿಂದ ಏನಾಗ್ತಾ ಹೋಗುತ್ತೆ, ಪೇರೆಂಟ್ ಕಂಪನಿಗೆ ಸಮ್ ಸರ್ಟೈನ್ ಅಂದರೆ ಉಳಿದಿರೋ ಪ್ರಾಫಿಟ್ ಎಲ್ಲ ಏನಾಗ್ತಾ ಹೋಗುತ್ತೆ, ಇಷ್ಟಂತ ಏನು ಮಾಡ್ತಾ ಹೋಗ್ಬೇಕಾಗುತ್ತೆ, ಪೇರೆಂಟ್ ಕಂಪ್ನಿಗೆ ಪೇಮೆಂಟ್ ಮಾಡಬೇಕು. ಸೊ ಈ ಪೇಮೆಂಟ್ ಮಾಡೋದನ್ನು ಸೊ ಫಾರಿನ್ ಸಬ್ಸಿಡರ್ಸು ಫಾರಿನ್ ಕರೆನ್ಸೀಸ್ನಲ್ಲಿ ಮಾಡುವಾಗ ಏನಾಗ್ತಾ ಹೋಗುತ್ತೆ, ಟ್ರಾನ್ಸಾಕ್ಷನ್ ರಿಸ್ಕ್ ಅಂತಕ್ಕಂಥದ್ದು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು ಟೆಕ್ನಿಕ್ಸ್ ಆಫ್ ಮ್ಯಾನೇಜಿಂಗ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್. ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಇದೆಯಲ್ಲ, ಸೊ ಈ ರಿಸ್ಕ್ನ ಏನು ಮಾಡ್ತಕ್ಕಂಥದ್ದು, ಮ್ಯಾನೇಜ್ ಮಾಡ್ತಕ್ಕಂಥದ್ದನ್ನ ಒಂದು ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಏನಂದರೆ ಒಂದು ಸರ್ಟೈನ್ ಒಂದು ರಿಸ್ಕ್ನ ಒಂದು ಮ್ಯಾನೇಜ್ ಮಾಡಿ ಆ ರಿಸ್ಕ್ನ ಒಂದು ಬೇರ್ ಮಾಡೋದ್ರಿಂದ ಏನು ಮಾಡ್ತಕ್ಕಂಥದ್ದು, ಆ ರಿಸ್ಕ್ನ ಅವಾಯ್ಡ್ ಮಾಡಿ ನಾವು ಸ್ವಲ್ಪ ಪ್ರಾಫಿಟ್ನ ಮೇಕ್ ಮಾಡ್ತಕ್ಕಂಥ ಒಂದು ಮೆಥಡ್ ಅಂತಲೇ ಟೆಕ್ನಿಕ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಒನ್ ಫಾರ್ವರ್ಡ್ ಕಾಂಟ್ರಾಕ್ಟ್, ಸೆಕೆಂಡ್ ಒನ್ ಮನಿ ಮಾರ್ಕೆಟ್ ಎಡ್ಜ್, ನೆಕ್ಸ್ಟ್ ಒನ್ ಫ್ಯೂಚರ್ ಕಾಂಟ್ರಾಕ್ಟ್, ಕರೆನ್ಸಿ ಆಪ್ಷನ್ ಎಡ್ಜ್, ನೆಕ್ಸ್ಟ್ ಒನ್ನು ಕರೆನ್ಸಿ ನೆಟ್ಟಿಂಗ್, ನೆಕ್ಸ್ಟ್ ಒನ್ ಕರೆನ್ಸಿ ರಿಸ್ಕ್ ಶೇರಿಂಗ್, ಲಾಸ್ಟ್ ಒನ್ currency invoicing. So these are all the techniques of managing transaction exposure. Next one by one ನೋಡ್ತಾ ಹೋಗೋಣ ಮ್ಯಾನೇಜಿಂಗ್ ಆಫ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್. ಸೊ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದರೆ ನಮಗೆ ಗೊತ್ತಿದೆ. ಸೊ ನಾವು ಮೊದಲೇ ಅಂದರೆ ಗೂಡ್ಸ್ನ ಡೆಲಿವರಿ ಮಾಡೋಕ್ಕಿಂತ ಮುಂಚೆನೇ ಏನು ಮಾಡ್ತಕ್ಕಂಥದ್ದು, ಒಂದು ಕಾಂಟ್ರಾಕ್ಟ್ಗೆ ಬೈಯರ್ ಸೆಲ್ಲರು ಸೇರಿ ಒಂದು ಪ್ರೀ ಡಿಟರ್ಮೈನ್ ಪ್ರೈಸ್ಗೆ ಒಂದು ಕಾಂಟ್ರಾಕ್ಟ್ನ ಮಾಡ್ಕೊಳ್ತಕ್ಕಂಥದ್ದು. ಸೊ ಒಂದು ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಸೊ ಇಲ್ಲಿ $1,00,000 ಏನು ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೋಬೇಕಂತ ಕಾಂಟ್ರಾಕ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ಆ ಟೈಮಲ್ಲಿ ಡಾಲರ್ ಎಷ್ಟಿದೆ, 62 ರೂಪೀಸ್ $1 ಇದೆ. ನೆಕ್ಸ್ಟು ಡಿಲಿವರಿ ಟೈಮಲ್ಲಿ ₹64 ಆಗುತ್ತೆ ಅಂತ ನಮಗೆ ಫಾರ್ವರ್ಡ್ ಫೋರ್ಕಾಸ್ಟ್ ಮಾಡಿದ್ದೀವಿ. ಸೊ ನಾವು ಡಿಲಿವರಿ ಟೈಮಲ್ಲಿ ನಾವು ಪೇಮೆಂಟ್ ಮಾಡೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ, ₹2 ನಮಗೆ ಎಕ್ಸ್ಟ್ರಾ ಏನಾಗ್ತಾ ಹೋಗುತ್ತೆ, ಬರ್ಡನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನು ಮಾಡ್ತಾ ಹೋಗೋದು, ಇಂಪೋರ್ಟರ್ ಇಲ್ಲಿ ಅವರು ಅಸ್ಯೂಮ್ ಮಾಡಿಕೊಂಡು ಸೊ ₹62 ಇರೋದು ಸೊ 64 ಆಗುತ್ತೆ ಸೊ ಫ್ಯೂಚರಲ್ಲಿ ಅಂತ. ಸೊ ಏನು ಮಾಡ್ತಕ್ಕಂಥದ್ದು,
ಅವರು 63.7ಗೆ ಏನು ಮಾಡ್ತಕ್ಕಂಥದ್ದು ಅಗ್ರಿಮೆಂಟ್ನ ಮಾಡ್ಕೊಳ್ತಕ್ಕಂಥದ್ದು. ಸೊ ಇದನ್ನು ಒಂದು ಫಿಕ್ಸ್ಡ್ ರೇಟ್ ಅಂತ ಪ್ರೈಸ್ ಅಂತ ಮಾಡಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಸೊ ಅವರು ಏನು ಮಾಡ್ತಾರೆ 0.30 ಏನಾಗುತ್ತೆ ಇಲ್ಲಿ ಅವ್ರಿಗೆ ಸೇವ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದಿ ಫಾರ್ವರ್ಡ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಒನ್ನು ಮನಿ ಮಾರ್ಕೆಟ್ ಎಡ್ಜ್. ಮನಿ ಮಾರ್ಕೆಟ್ ಎಡ್ಜ್ ಅಂದರೆ ಇಲ್ಲಿ ಏನಪ್ಪ ಅಂದರೆ ಎರಡನ್ನೂ ಮಿಕ್ಸ್ ಮಾಡ್ತಕ್ಕಂಥದ್ದು. ಮಿಕ್ಸಿಂಗ್ ದಿ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಮನಿ ಮಾರ್ಕೆಟ್ ಟೇಕ್ ಅಡ್ವಾಂಟೇಜ್ ಆಫ್ ಡಿಸ್ಇಕ್ವಿಲಿಬ್ರಿಯಮ್. ಅಂದರೆ ಮನಿ ಮಾರ್ಕೆಟ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನಿದೆ ಎರಡನ್ನೂ ಮಿಕ್ಸಪ್ ಮಾಡ್ತಕ್ಕಂಥದ್ದು. ಸೊ ಏನಂದರೆ ಮನಿ ಮಾರ್ಕೆಟಲ್ಲಿ ಎಲ್ಲಿ ಚೀಪರ್ ವ್ಯಾಲ್ಯೂ ಇರುತ್ತೆ ಸೊ ಅಲ್ಲಿ ಏನು ಮಾಡ್ತಕ್ಕಂಥದ್ದು ಕರೆನ್ಸಿನ ಬೈ ಮಾಡ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಮನಿ ಮಾರ್ಕೆಟಲ್ಲಿ ಚೀಪರ್ ರೇಟ್ ಇದೆ, ಸೊ ಸ್ಪಾಟ್ ರೇಟಲ್ಲಿ ನಾವು ತೊಗೊಳ್ತಕ್ಕಂಥದ್ದು. ಸೊ ಅದನ್ನು ಎಕ್ಸ್ಚೇಂಜ್ ರೇಟಲ್ಲಿ ಎಕ್ಸಸ್ ಅಮೌಂಟ್ ಅಂದರೆ ಅಲ್ಲಿ ಏನಾದ್ರೂ ಪ್ರಾಫಿಟೇಬಲ್ ಆಗಿದ್ದರೆ ಸೊ ನಾವಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಅದನ್ನು ಸೇಲ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಈಕ್ವಿಲಿಬ್ರಿಯಮ್ ಇದೆಯಲ್ಲ, ಸೊ ಇದರಲ್ಲಿ ಏನು ಮಾಡ್ತಕ್ಕಂಥದ್ದು ಅಡ್ವಾಂಟೇಜ್ನ ತೊಗೊಂಡು ಏನು ಮಾಡ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ರಿಸ್ಕ್ನ ಏನು ಮಾಡ್ತಕ್ಕಂಥದ್ದು ಅವಾಯ್ಡ್ ಮಾಡ್ತಕ್ಕಂಥದ್ದು. ಸೊ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅಂದರೆ ಇಲ್ಲಿ ಮಿಕ್ಸ್ ಮಾಡ್ಬೇಕಾದ್ರೆ ನಮಗೆ ಮೇಯ್ನ್ಲಿ ಒಂದು ಪಾಸಿಬಿಲಿಟಿ ಇರುತ್ತೆ ಇಂಪೋರ್ಟರ್ಗೆ. ಟೇಕ್ ಎ ಅಡ್ವಾಂಟೇಜ್ ಆಫ್ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಷಿಯಲ್ಸ್. ಅಂದರೆ ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ ಅದ್ರ ಡಿಫ್ರೆನ್ಷಿಯಲ್ಸ್ನ ತಗೋಬೋದು, ಅಥವಾ ಪ್ರೀಮಿಯಮ್ಸ್ ಆ್ಯಂಡ್ ಡಿಸ್ಕೌಂಟ್ ಎಕ್ಸಿಸ್ಟಿಂಗ್ ಇನ್ ದಿ ಫಾರ್ವರ್ಡ್ ಎಕ್ಸ್ಚೇಂಜ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಅಂದರೆ ಒಂದು ಡಿಸ್ಕೌಂಟ್ ಆಗಿರ್ಬೋದು, ಒಂದು ಪ್ರೀಮಿಯಮ್ ಆಗಿರ್ಬೋದು, ಏನು ಮಾಡ್ತಾ ಹೋಗ್ಬೋದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಸೊ ಇದನ್ನು ತಗೊಳ್ತಾ ಹೋಗ್ಬೋದು. ಸೊ ಇಂಪೋರ್ಟರ್ಗೆ 2 ಪಾಸಿಬಿಲಿಟಿ ಇದೆ. ಸೊ ಯಾವುದು ಅವರಿಗೆ ಬೆನಿಫಿಟ್ ಅನಿಸುತ್ತೆ ಅದನ್ನು ತಗೊಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒನ್ನು ಎರ್ಜಿಂಗ್ ವಿತ್ ಫ್ಯೂಚರ್. ಇಲ್ಲಿ ಎರ್ಜಿಂಗ್ ವಿತ್ ಫ್ಯೂಚರ್ ಅಂದರೆ ಫ್ಯೂಚರ್ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಒಂದು ನಮಗೆ ಗೊತ್ತಿರೋಂಗೆ ಒಂದು ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮಾಡ್ತಕ್ಕಂಥದ್ದು ಒಂದು ಇಲ್ಲಿ ನಾಟ್ ಕನ್ಸಿಡರ್ ಮೆಚುರಿಟಿ ಆಫ್ ಡಿಲಿವರಿ. ಸೊ ಇಲ್ಲಿ ನಾವು ಒಂದು ಕಾಂಟ್ರಾಕ್ಟ್ ಅಂದರೆ ಮೆಚುರಿಟಿ ಯಾವಾಗ ಆಗುತ್ತೆ ಸೊ ಆವಾಗ ನಾವೇನು ಮಾಡ್ತೀವಿ ಆ ಪ್ರೈಸ್ಗೆ ನಾವು ಏನು ಮಾಡ್ತೀವಿ ಪೇಮೆಂಟ್ನ ಮಾಡ್ತೀವಿ ಒಂದು ಮೆಚುರಿಟಿ ಡೇಟ್ಗೆ. ಸೊ ಇಲ್ಲೇನು ಮಾಡ್ತಕ್ಕಂಥದ್ದು ಫಸ್ಟೇ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಾಗ ಏನು ಮಾಡ್ತಕ್ಕಂಥದ್ದು ಒಂದು ಪ್ರೈಸ್ನ ನಾವು ಫಿಕ್ಸ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಪ್ರೈಸ್ನ ಫಿಕ್ಸ್ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ ಸೊ ಇಲ್ಲಿ ಒಂದು ಮೆಚುರಿಟಿ ಟೈಮಲ್ಲಿ ನಮಗೆ ಒಂದು ಬರ್ಡನ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ ಸೊ ರಿಸ್ಕ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು ಎರ್ಜಿಂಗ್ ವಿತ್ ಆಪ್ಷನ್. ಇಲ್ಲಿ ಎರ್ಜಿಂಗ್ ವಿತ್ ಆಪ್ಷನ್ ಅಂದರೆ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗೆ ಏನು ಮಾಡ್ತಕ್ಕಂಥದ್ದು ಎಂಟರ್ ಆಗ್ತಕ್ಕಂಥದ್ದು. ಇಲ್ಲಿ ರೈಟ್ ಟು ಬೈ ಆ ಸೇಲ್ ದಿ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ನಾಟ್ ಆಬ್ಲಿಗೇಟೆಡ್. ಸೊ ಇಲ್ಲಿ ಆಬ್ಲಿಗೇಟೆಡ್ ಏನಿರಲ್ಲ. ಸೊ ಅಟ್ ದಿ ಮೆಚುರಿಟಿ ಟೈಮು ಏನು ಮಾಡ್ತಕ್ಕಂಥದ್ದು ಅವನು ಮೆಚುರಿಟಿ ಟೈಮ್ ಒಳಗಡೆ ಅವನು ಏನು ಮಾಡ್ಬೋದು ಬೈ ಅಥವಾ ಸೇಲ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಯಾವುದು ಇಲ್ಲಿ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಅಂತ 2 ಕಾಂಟ್ರಾಕ್ಟ್ ಇರುತ್ತೆ. ಸೊ ಬೈಯರ್ ಅಥವಾ ಸೆಲ್ಲರ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ ಸೊ ಆ ಒಂದು ಕಾಂಟ್ರಾಕ್ಟ್ಗೆ ಅವನು ಏನಾಗ್ಬೋದು ಎಂಟರ್ ಆಗ್ಬೋದು. ಸೊ ಎರ್ಜಿಂಗ್ ಥ್ರೂ ಕರೆನ್ಸಿಸ್ ಇನ್ವಾಯ್ಸಿಂಗ್. ಸೊ ಕರೆನ್ಸಿಸ್ ಇನ್ವಾಯ್ಸಿಂಗಲ್ಲಿ ಎರ್ಜಿಂಗ್ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಡ್ಯೂರಿಂಗ್ ನೆಗೋಸಿಯೇಷನ್ ಮಾಡುವಾಗ ಒಂದು ಇಂಪೋರ್ಟರ್ ಏನು ಮಾಡ್ತಕ್ಕಂಥದ್ದು ಇಂಪೋರ್ಟ್ ಕಂಟ್ರಿ ವಿತ್ ಎ ವೀಕ್ ಕರೆನ್ಸಿನಲ್ಲಿ ಏನು ಮಾಡ್ತಕ್ಕಂಥದ್ದು ಕಾಂಟ್ರಾಕ್ಟ್ನ ಇನ್ವಾಯ್ಸ್ಡ್ ಒಂದು ಡೊಮೆಸ್ಟಿಕ್ ಕರೆನ್ಸಿನಲ್ಲಿ ಒಂದು ಇನ್ವಾಯ್ಸ್ನ ತಗೊಳ್ತಕ್ಕಂಥದ್ದು. ಮತ್ತು ಎಕ್ಸ್ಪೋರ್ಟರು ಇನ್ವಾಯ್ಸ್ ಒಂದು ಗೂಡ್ಸ್ನ ಇನ್ವಾಯ್ಸ್ ಮಾಡಿಸ್ಕೋಬೇಕಾದ್ರೆ ನೆಗೋಸಿಯೇಷನ್ ಮಾಡಬೇಕಾದ್ರೆ ಸ್ಟ್ರಾಂಗ್ ಕರೆನ್ಸಿ ಏನಿರುತ್ತೆ ಸೊ ಅದರಲ್ಲಿ ಏನು ಮಾಡ್ತಕ್ಕಂಥದ್ದು ಒಂದು ಇನ್ವಾಯ್ಸ್ನ ಮಾಡ್ತಕ್ಕಂಥದ್ದು. ಸೊ ಈಗ ಇನ್ವಾಯ್ಸ್ನ ಆ ರೀತಿ ಮಾಡಿದಾಗ ಏನಾಗುತ್ತೆ ರಿಸ್ಕ್ ಅಂತಕ್ಕಂಥದ್ದು ಒಂದು ಕಂಪ್ನಿಯಿಂದ ಸೊ ಅನದರ್ ಕಂಪ್ನಿಗೆ ಏನಾಗ್ತಾ ಹೋಗುತ್ತೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದಿ ಎರ್ಜಿಂಗ್ ಥ್ರೂ ಕರೆನ್ಸಿಸ್ ಇನ್ವಾಯ್ಸಿಂಗ್. ನೆಕ್ಸ್ಟ್ ಒನ್ನು ಎಕ್ಸ್ಪೋಜರ್ ನೆಟ್ಟಿಂಗ್. ಇಲ್ಲಿ ನೆಟ್ಟಿಂಗ್ ಅಂದರೆ ಏನಪ್ಪ ಅಂದರೆ ಪೇಯಬಲ್ ಆ್ಯಂಡ್ ರಿಸೀವೇಬಲ್ ಅಂದರೆ ನೆಟ್ ಆಫ್ ಪೇಯಬಲ್ ಆ್ಯಂಡ್ ರಿಸೀವೇಬಲ್ ಅಂದರೆ ಒಂದು ನೆಟ್ ಅಮೌಂಟ್ ಅಂತ ಏನಿರುತ್ತೆ ಅದನ್ನು ಪೇಯಬಲ್ ಅಥವಾ ರಿಸೀವೇಬಲ್ ಮಾಡ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ನೆಟ್ಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ಪೋಜರ್ ಈಸ್ ರೆಡ್ಯೂಸ್ಡ್
ಇಫ್ ಇಟ್ ಈಸ್ ಪಾಸಿಬಲ್ ಟು ದಿ ನೆಟ್ ದಿ ಪೇಯಬಲ್ ಆ್ಯಂಡ್ ರಿಸೀವೇಬಲ್. ಇಲ್ಲಿ ಒಂದು ಎಕ್ಸ್ಪೋಜರ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಾವು ನೆಟ್ ಪೇಯಬಲ್ ಮತ್ತು ನೆಟ್ ರಿಸೀವೇಬಲ್ನ ಮಾಡಿಕೊಂಡ್ರೆ. ನೆಕ್ಸ್ಟು ಕರೆನ್ಸಿ ರಿಸ್ಕ್ ಶೇರಿಂಗ್. ಸೊ ದಿಸ್ ಈಸ್ ದಿ ಲಾಸ್ಟ್ ಒನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ ರಿಸ್ಕ್. ಸೊ ಎಕ್ಸ್ಪೋಜರ್ ಅಥವಾ ಎಕ್ಸ್ಪೋಜರ್ ಅಂತ ಕರಿತೀವಿ. ಆ್ಯನ್ ಅಗ್ರಿಮೆಂಟ್ ಟು ಶೇರ್ ಕರೆನ್ಸಿ ರಿಸ್ಕ್ ಬಿಟ್ವೀನ್ ಆ್ಯನ್ ಇಂಟರ್ನ್ಯಾಷನಲ್ ಸೆಲ್ಲರ್ ಆ್ಯಂಡ್ ಬಯರ್ ಟು ಸ್ಪ್ರೆಡ್ ಔಟ್ ದಿ ಇಂಪ್ಯಾಕ್ಟ್ ಆಫ್ ಕರೆನ್ಸೀಸ್ ರೇಟ್ ಎಕ್ಸ್ಚೇಂಜಸ್. ಸೊ ಇಲ್ಲಿ ಒಂದು ಕರೆನ್ಸಿ ರೇಟಲ್ಲಿ ಏನು ಒಂದು ಚೇಂಜಸ್ ಆಗುತ್ತೆ, ಸೊ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದನ್ನು ಏನು ಮಾಡ್ತಕ್ಕಂಥದ್ದು, ಒಂದು ಇಂಟರ್ನ್ಯಾಷನಲ್ ಸೆಲ್ಲರ್ ಮತ್ತು ಬಯ್ಯರ್ ಯಾರು ಇರ್ತಾರೆ, ಸೊ ಇವ್ರ ನಡುವೆ ಏನು ಮಾಡ್ತಕ್ಕಂಥದ್ದು, ಒಂದು ಶೇರ್ ಮಾಡ್ತಕ್ಕಂಥದ್ದು, ರಿಸ್ಕ್ನ ಶೇರ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ, ಕರೆನ್ಸಿ ರಿಸ್ಕ್ ಶೇರಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ದಿ ಮ್ಯಾನೇಜಿಂಗ್ ಆಫ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್.